ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ವೃಷಭ ರಾಶಿಯವರಿಗೆ ನಾವು ನೋಡೋದಾದ್ರೆ ಇಷ್ಟು ದಿವಸ ಗುರುವಿನ ಬಲ ಇತ್ತು. ಇನ್ನು ಮುಂದೆ ಯುಗಾದಿಯಾಗಿ ಕೆಲವೇ ವಾರಗಳಲ್ಲಿ ಗುರುವಿನ ಸಂಚಾರ ಆಗುವಂಥದ್ದು. ಹಾಗಾಗಿ ಒಂದೆರಡು ತಿಂಗಳಲ್ಲಿ ಗುರುವಿನ ಸಂಚಾರ ಆದ ನಂತರದಲ್ಲಿ ಗುರು 3ನೇ ಸ್ಥಾನದಲ್ಲಿ ಉಚ್ಚರಾಶಿಯಲ್ಲಿ ಸಂಚಾರವನ್ನು ಮಾಡುವಂಥದ್ದು. ವೃಷಭ ರಾಶಿಯವರಿಗೆ ಗುರುವಿನ ಬಲ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಆದರೆ ಅಷ್ಟೇನಾ ಅಂತಂದರೆ ವೃಷಭ ರಾಶಿಯವರಿಗೆ ಗುರುವಿನ ಬಲ ಇಲ್ಲದಿದ್ದರೂ ಕೂಡ ಶನಿಯ ಬಲ ಹೆಚ್ಚಾಗಿ ಇದೆ. ಆದ ಕಾರಣ ಕೆಲಸದ ವಿಚಾರದಲ್ಲಿ ಉತ್ತಮವಾಗಿರುವಂತಹ ಪ್ರಗತಿ ಕಾಣಿಸುತ್ತೆ. ಇದ್ದಂತಹ ಹಣದ ಫ್ಲೋ ಅನ್ನೋ ಥರದ್ದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಣದ ಫ್ಲೋ ಅನ್ನೋ ಥರದ್ದು ಏನಿತ್ತು ಅದು ಕಡಿಮೆ ಆದರೂ ಕೂಡ ಯಾರು ವೃಷಭ ರಾಶಿಯವರು ಅಂತಂದರೆ ಒಂದು ನಿರ್ದಿಷ್ಟವಾಗಿರುವಂಥ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಬಿಸ್ನೆಸ್ ಹೊರತಾಗಿರುವಂಥವ್ರು, ಸ್ವಂತ ಉದ್ಯೋಗ ಮಾಡೋದನ್ನು ಬಿಟ್ಟು ಕೆಲಸ ಅಂತ ಮಾಡತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ ಈ ವರ್ಷ ಉತ್ತಮವಾಗಿರುವಂಥ ಫಲ ಅನ್ನುವಂಥದ್ದು ಹೇಳ್ಬೋದು. ಆದರೆ ಮುಂದಿನ ದಿನದಲ್ಲಿ 4ನೇ ಸ್ಥಾನದಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಕುಟುಂಬದಲ್ಲಿ ಇದ್ದಂತಹ ಸ್ವಲ್ಪ ನೆಮ್ಮದಿ ಅನ್ನುವಂಥದ್ದು ಹಾಳಾಗುವಂತಹ, ಕುಟುಂಬದಲ್ಲಿ ಇದ್ದಂತಹ ಒಂದಷ್ಟು ಏನು ಆ ಸಮಸ್ಯೆಗಳು ಅಂತಿದೆ ಹಾಗೆ ಮುಂದುವರಿಯುವಂತಹ ಸಾಧ್ಯತೆಗಳು ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಕಾಣಸಿಗತ್ತೆ. 9ನೇ ಸ್ಥಾನಕ್ಕೆ ರಾಹುವಿನ ಸಂಚಾರ ಡಿಸೆಂಬರ್ ತಿಂಗಳ ನಂತರದಲ್ಲಿ ರಾಹುವಿನ ಸಂಚಾರ ಅನ್ನೋ ಥರದ್ದು ಮಕರ ರಾಶಿಗೆ ಆದ ನಂತರದಲ್ಲಿ ಸ್ವಲ್ಪ ತಂದೆಗೆ ಅನಾರೋಗ್ಯ ಉಂಟಾಗುವಂತಹ ಸಾಧ್ಯತೆ, ಮತ್ತೆ ಭಾಗ್ಯಗಳು ಇನ್ವೆಸ್ಟ್ ಮಾಡಿ ಭಾಗ್ಯವನ್ನ ಕಳ್ಕೊಳ್ಳುವಂತಹ ಒಂದು ಸಾಧ್ಯತೆ, ಬರಬೇಕಾದಂತಹ ದುಡ್ಡು ಇತ್ಯಾದಿಗಳೇನಿದ್ರೆ ಅದು ನಷ್ಟ ಆಗುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಇನ್ವೆಸ್ಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ನಿಮಗೆ ಯಾವುದು ಬರಬೇಕು ಅಂತಿದೆಯೋ ಅದನ್ನು ಏನಾದರೂ ಬಿಟ್ಟಿದ್ರೆ ಎಲ್ಲರೂ ಒಳ್ಳೇದಾಗತ್ತೆ, ವೃದ್ಧಿ ಆಗತ್ತೆ ಅಂತ ಅದನ್ನು ಈ ವರ್ಷ ಯೋಚನೆ ಮಾಡಿ ಅದನ್ನು ನಿಮ್ಮ ಕೈಗೆ ಗೂಡಿಸ್ಕೊಂಬಿಡಿ. ಇಲ್ಲ ಅಂತಂದರೆ ಅದು ಮುಂದೆ ತೊಂದರೆ ಆಗುವಂತಹ ಸಾಧ್ಯತೆ ಕಾಣಸಿಗತ್ತೆ.